ಕನ್ನಡ ಜಾಣೆ ನಮಸ್ಕಾರ. ಕಾಂಗ್ರೆಸ್ ಅವರಿಗೆ ಮಹಿಳೆಯರ ಓಟ್ ಬೇಡವಾ? 2028ಕ್ಕೆ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸರಿಗೆ ಕರ್ನಾಟಕದ ಮಹಿಳೆಯರ ಓಟು ಬೇಕಿಲ್ವಂತೆ. ಇಬ್ಬರು ಮಹಿಳೆಯರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರೇ, ನೀವಿಂಥ ಮಹಿಳಾ ವಿರೋಧಿ ಆಗೋದ್ರ? ಇವತ್ತು ಮಾಧ್ಯಮಗಳು ಎಷ್ಟು ಬರಗೆಟ್ಟೋಗಿದ್ದಾವೆ, ಇಷ್ಟೊಂದು ಬೌದ್ಧಿಕ ದಿವಾಳಿ ಆಗೋಗ್ಬಿಟ್ರಿ ನೀವು. ಬ್ರಾಹ್ಮಣರಿಗೆ ಕೊಟ್ಟಿಲ್ಲ ಅಂದರೆ ದೊಡ್ಡ ನ್ಯೂಸ್ ಅಂತೆ. 28 ಮನಸ್ಸ ಇಟ್ಕೊಂಡು ಎಲ್ಲ ಸಮುದಾಯಗಳು ಹಂಚ್ಬಿಟ್ಟಿದ್ದಾರಂತೆ. ಮಹಿಳೆ ಒಂದು ಸಮುದಾಯ ಅಲ್ವಂದರೆ ಅದ್ರ ಬಗ್ಗೆ ಒಟ್ಟಿಷ್ಟು ಒಂದು ಮಾತಾಡಬೇಕು ಅಂತ ಒಂದು ನೈತಿಕತೆ ನಿಮಗಿಲ್ವಾ ಮಾಧ್ಯಮದವ್ರಿಗೆ? ಸೋನಿಯಾ ಗಾಂಧಿಯವರೊಬ್ಬ ಮಹಿಳೆಯಾಗಿ, ಪ್ರಿಯಾಂಕಾ ಗಾಂಧಿಯವರೊಬ್ಬ ಮಹಿಳೆಯಾಗಿ, ಒಬ್ಬ ಮಹಿಳೆಯರು ಮಂತ್ರಿ ಆಗದೇ ಇರೋದು ದುರಂತ. ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ಸು ಇದೊಂದು ರೀತಿ ಮಹಿಳಾ ವಿರೋಧಿ ಪಕ್ಷ, ಮಹಿಳಾ ವಿರೋಧಿ ಸರ್ಕಾರ. ಡಿ ಕೆ ಶಿವಕುಮಾರ್ ಅವರು ನೀವು ಮಹಿಳಾ ವಿರೋಧಿ ಮುಖ್ಯಮಂತ್ರಿ ಅಂತ ಹೇಳಬೇಕಾಗುತ್ತೆ. ಏನು ಎತ್ತಾ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲ ವಿಸ್ತರಣೆಗೊಂಡಿದೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಕೇಳಿಬರ್ತಾ ಇರೋ ವಿಚಾರ ಏನಪ್ಪ ಅಂದರೆ, 2028 ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಸಮುದಾಯದವ್ರಿಗೂ ಸಮಾನವಾಗಿ ಹಂಚಿಕೆಯಾಗಿದೆ, ಯಾವ ಸಮುದಾಯನೂ ಬಿಟ್ಟಿಲ್ಲ. ನಾಳೆ ಸಹ ಬಿ ಜೆ ಪಿಯವರು ಯಾವುದೋ ಒಂದು ಸಮುದಾಯದ ಓಲೈಸೋದು, ಓಟನ್ನು ಡಿವೈಡ್ ಮಾಡೋದು ಮಾಡಬಾರ್ದು ಅಂತೇಳಿ ಒಂದು ರೀತಿಯ ರಾಜಕೀಯ ನೈಪುಣ್ಯತೆಯನ್ನು ಮೆರೆದಿದ್ದಾರೆ, ತಂತ್ರ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಮುದಾಯದಲ್ಲೂ ಸಹ 28ಕ್ಕೆ ನಮ್ಮ ಜೊತೆ ಇರಬೇಕು, ನಮ್ಗೆ ಓಟ್ ಹಾಕಬೇಕು ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿ ಎಲ್ಲ ಸಮುದಾಯದವರು ಸಮಾನವಾಗಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ನ್ಯೂಸ್. ವಿಶ್ಲೇಷಣೆ ಬೇರೆ, ಅದು ಪ್ರಜಾವಾಣಿ ಈ ಥರ ವಿಶ್ಲೇಷಣೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಭಾಳ ಪ್ರಮುಖವಾದ ಸುದ್ದಿ, ಅದೆಷ್ಟೋ ವರ್ಷ ಆದಮೇಲೆ ಬ್ರಾಹ್ಮಣರಿಗೆ ಅವಕಾಶ ಕೊಟ್ಟಿಲ್ಲ ಕ್ಯಾಬಿನೆಟಲ್ಲಿ. ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗ ಎದುರು ಬಿದ್ದರೂ ಬ್ರಾಹ್ಮಣರ ತಕ್ಕ ಹೋಗೋರು, ಪಂಚಾಂಗ ಕೇಳೋರು, ಜ್ಯೋತಿಷ್ಯ ಕೇಳೋರು, ಅವ್ರು ಹೇಳ್ದಂಗೆ ಊಟ ಮಾಡೋರು, ಅವ್ರು ಹೇಳ್ದಂಗೆ ಮನೆಯಿಂದ ಹೊರಗಡೆ ಹೋಗೋರು, ಅವ್ರು ಹೇಳಿದ ದಾರಗಳು ಕಟ್ಕೊಳೋರು, ಹೋಮಗಳು ಮಾಡಿಸೋರು, ಕೇಳ್ದಂಗೆ ದುಡ್ಡು ಕೊಡೋರು ಅವ್ರಿಗೆ. ಇಷ್ಟೆಲ್ಲ ಮಾಡುವ ಡಿ ಕೆ ಶಿವಕುಮಾರ್ ಅವರು ಬ್ರಾಹ್ಮಣರಿಗೆ ಮಂತ್ರಿ ಕೊಟ್ಟಿಲ್ಲ. ಇದು ದೊಡ್ಡ ತುದ್ದಿ. ಆದರೆ ಮೀಡಿಯಾದವ್ರಿಗೂ ಅನಿಸಿಲ್ವೇನ್ರಿ? ರಾಜಕಾರಣಿಗಳು ಬಿಡಿ ಹಾಳ್ಬಿದ್ದು ಹೋಗ್ಲಿ ತೆಗಿ, ಮೀಡಿಯಾದವ್ರಿಗೂ ಅನಿಸಿಲ್ವಾ? ಒಬ್ಬ ಹೆಣ್ಮಗಳನ್ನ ತೊಗೊಂಡಿಲ್ವಲ್ರಿ ಇಲ್ಲಿ ಮಂತ್ರಿಗೆ, ಒಂದು 5-6 ಜನ ತೊಗೋಬೇಕಲ್ವಾ? ಈ ಒಣಗೋಗಿರೋ ಮುಖಗಳು ಎಷ್ಟು ಜನ ನೋಡೋದು? ವಿಧಾನಸೌಧವನ್ನು ಕಳೆ ಬೇಡವೇನ್ರಿ? ಕ್ಯಾಬಿನೆಟ್ ಒಂದು ಕಳೆ ಬೇಡವಾ? ಬರೀ ಒಣಗೋಗಿರ್ತವೆ ಮುಖಗಳು ನೋಡೋಕ್ಕೆ, ತುಂಬ ಅಸಹ್ಯ, ಬೇಜಾರಾಗೋಗುತ್ತೆ. ಒಂದು ಕಳೆ ಬೇಡ, ಒಂದು ಕಳೆ, ಹೆಣ್ಮಕ್ಳಿದ್ರೆ ಒಂದು ಕಳೆ ಇರುತ್ತಪ್ಪ. ಮಾತಿದ್ರೆ ನಾವು ಹೆಣ್ಮಕ್ಳು ನಾವು ಪರವಾಗಿರ್ತೀವಿ. ಮಹಿಳಾ ಮೀಸಲಾತಿ 33% ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡೋಕ್ಕೆ ಕಾಂಗ್ರೆಸ್ಸವ್ರಿಗೆ ಯಾವ ನೈತಿಕತೆ ಇದೆ? ನಾವು ಪರ ಅಂತ ಹೇಳ್ತೀರಿ. ರಾಹುಲ್ ಗಾಂಧಿ ಅವರು ಇದೇನಾ ಪರ ನೀವು? ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ರಾಹುಲ್ ಗಾಂಧಿ ಆಶೀರ್ವಾದದಿಂದಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರ ವಿರೋಧ ಇದ್ದು ಇದಕ್ಕೆ. ಇವರು ಬೆಂಬಲ ನಿಂತದ್ದೇ ಶ್ರೀಮತಿ ಸೋನಿಯಾ ಗಾಂಧಿಯವರು, ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು. ಅವರೇ ಇವರಿಗೆ ಸಪೋರ್ಟಾಗಿ ನಿಂತಿದ್ದು, ಇವತ್ತು ಮುಖ್ಯಮಂತ್ರಿ ಮಾಡಿರೋದು. ಇವಾಗ ಡಿ ಕೆ ಶಿವಕುಮಾರ್ ಹೇಳ್ತವ್ರೆ ನಂದೇನಿಲ್ಲ, ಯಾಕೆಂದರೆ ಅಸಮಾಧಾನ ಭುಗಿಲೆದ್ದಿದೆಯಲ್ಲ, ಸಹಜ. ಅದು ಕ್ಯಾಬಿನೆಟ್ ವಿಸ್ತರಣೆ ಆದಾಗ ತುಂಬ ಜನ ನನಗೆ ನಮ್ಮ ಕ್ಷೇತ್ರ ಜನ ನನಗೆ ಓಟ್ ಕೊಟ್ಟಿದ್ದು, ನಾನು ಮಂತ್ರಿ ಆಗಬೇಕು ಅಂತ ಕೊಟ್ಟಿದ್ದು ಅಂತ ಹೇಳ್ತಾರೆ. 224 ಕ್ಷೇತ್ರದವರು ಮಂತ್ರಿ ಆಗಬೇಕು ಅಂತ ಹೇಳಿರ್ತಾರೆ, ಮುಖ್ಯಮಂತ್ರಿ ಆಗಬೇಕು ಅಂತ ಓಟ್ ಕೊಟ್ಟಿರ್ತಾರೆ, ಪ್ರಧಾನಮಂತ್ರಿ ಆಗಬೇಕು ಅಂತ ಓಟ್ ಕೊಟ್ಟಿರ್ತಾರೆ. ಹಂಗಾಗಲ್ಲ, ಅಸಮಾಧಾನ ಇದ್ದೇ ಇರುತ್ತೆ. ಅದೇನೋ ಕೆಲವು ವಿಷ ಕೊಡಿದ್ರಂತೆ, ಮತ್ತೊಂದಂತೆ, ಬೀಜಲು ಹೋರಾಟ ಮಾಡಿದ್ರಂತೆ, ಟೈರ್ ಸುಟ್ರಂತೆ, ಒಂದು ಇದು ಇವರೇ ದುಡ್ಡು ಕೊಟ್ಟು ಬಟ್ಟೆಗೆ ಕೈಲಿ ಮಾಡಿಸಿರ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಅದಿರಲಿ ಪಕ್ಕಕ್ಕೆ. ಆದರೆ ಒಬ್ಬ ಮೀಡಿಯಾಗಳು ಸಹ, ರಾಜಕಾರಣ ಬಿಟ್ಟು ಮೀಡಿಯಾದವರು ಸಹ ಒಂದು ಧ್ವನಿ ಎತ್ತಬೇಕಲ್ವಾ? ಮಹಿಳೆಯರಿಗೆ ಯಾಕೆ ಕೊಟ್ಟಿಲ್ಲ, ಹೆಣ್ಮಕ್ಳಿಗೆ ಯಾಕೆ ಕೊಟ್ಟಿಲ್ಲ ಅಂತ. ಬ್ರಾಹ್ಮಣರಿಗೆ ಕೊಡದೆ ದೊಡ್ಡ ಸುದ್ದಿ ಅಂತೆ, ಮಹಿಳೆಯರಿಗೆ ಕೊಡದೇ ಇರೋದು ಏನೂ ಅಲ್ವಂತೆ. ಓಟ್ ಬೇಡವಂಗಾರೆ ಅಂದರೆ 28 ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಸಮುದಾಯದ ಓಟ್ ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಯಾರಂತೆ. ಹಂಗಾರೆ ಹೆಣ್ಮಕ್ಳು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇದ್ದಾರಲ್ವಪ್ಪ, ಹೆಚ್ಚು ಕಮ್ಮಿ ಗಂಡಸರಷ್ಟೇ ಸಮಾನವಾಗಿದ್ದಾರೆ. ಅವ್ರು ಓಟ್ ಬೇಡವ ನಿಮಗೆ? ಬೇಕಿಲ್ಲ ಅಂತ ಅರ್ಥಪ್ಪ. ಈಗ ಕರ್ನಾಟಕದ ಹೆಣ್ಮಕ್ಳು ಅವ್ರು ಕೇಳಿಸ್ಕೋಬೇಕು, ಅಟ್ಲೀಸ್ಟ್ ಅವ್ರು ಮನವರಿಕೆ ಮಾಡ್ಕೋಬೇಕು. ಕಾಂಗ್ರೆಸ್ಸವ್ರಿಗೆ ಹೆಣ್ಮಕ್ಳು ಓಟ್ ಬೇಡವಂತೆ. ಅವ್ರು ಹೇಳೋದೇನಪ್ಪ ಅಂದರೆ, ಕೊಟ್ಟಿಲ್ವ ನಿಮ್ಗೆ 2000 ತೊಗೊಳ್ಳಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತಲ್ಲ, ಇವಾಗ ಸೀರೆ ತೊಗೊಳ್ಳಿ, ಫ್ರೀ ಬಸ್ ಕೊಟ್ಟಿದ್ವಿ, ಓಡಾಡಿ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ಇನ್ನೆಲ್ಲ ಹೋಗ್ಬಿಟ್ಟು ತಟ್ಟೆ ಕಾಸು ತುಂಬಿಸ್ಬಿಟ್ಟು ಬನ್ನಿ, ನೀವು ಆರಾಮ್ ಓಡಾಡ್ಕೊಂಡು ಇರಿ, ಈ ಥರ ದುಡ್ಡು ಖರ್ಚು ಮಾಡ್ಕೊಂಡು. ನಿಮ್ಗೆ ಯಾಕೆ ಬೇಕು ಎಲೆಕ್ಷನ್ ಯಾಕೆ ಇನ್ಯಾವಾಗ ಬೇಕು ನೀವು ಅಂದರೆ? ನಾವೆಲ್ಲ ನಿಮ್ಮ ಊರಿಗೆ ಬರ್ತೀವಲ್ಲ ರಾಜಕಾರಣಿಗಳು, ಆವಾಗ ಪೂರ್ಣ ಕುಂಭ ಸ್ವಾಗತ ಕೊಡೋದು. ಇವ್ರನ್ನ ಸ್ವಾಗತ ಕೊಡೋಕ್ಕೆ ಬೇಕು, ಅಲ್ಲಿ ನೆಲ ಸಾರಿಸೋಕ್ಕೆ ರಂಗೋಲಿ ಹಾಕಬೇಕು ಅಲ್ವಾ? ನೆಲ ಸಾರಿಸಿ ರಂಗೋಲಿ ಹಾಕಿ ಪೂರ್ಣ ಕುಂಭ ಸ್ವಾಗತ ಕೊಡೋಕ್ಕೆ ಇರಬೇಕು. ಮತ್ತು ಜಾಹೀರಾತುಗಳು ಬೇಕು, ಅಡ್ವರ್ಟೈಸ್ಮೆಂಟ್ಗೆ.
ಹಾಗೆ ಗಂಡಸದ ಸಂಬಂಧ ಇರುತ್ತೆ, ಹೆಣ್ಮಕ್ಳಿಗೂ ಸಂಬಂಧನೇ ಇರಲ್ಲ, ಆದರೂ ಹೆಣ್ಮಕ್ಳು ಬೇಕು ಜಾಹೀರಾತಿಗೆ. ಸಿನಿಮಾದಲ್ಲಿ ಐಟಮ್ ಸಾಂಗು ಕುಣ್ಸಕ್ಕೆ ಬೇಕು, ಹೆಣ್ಮಕ್ಳು ಬೇಕು ಇವ್ರಿಗೆ. IPL ಅದಕ್ಕೆ ಗಂಡಸರು ಕ್ರಿಕೆಟ್ ಆಡ್ತಾರೆ, ಹೆಣ್ಮಕ್ಳು ಬೇಕು ಕುಣಿಯೋಕ್ಕಲ್ಲಿ. ಇದಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಸೋನಿಯಾ ಗಾಂಧಿಯವರಿರೋಂಥ ಪಕ್ಷದಲ್ಲಿ, ಪ್ರಿಯಾಂಕಾ ಗಾಂಧಿಯವರಿರೋಂಥ ಪಕ್ಷದಲ್ಲಿ, ದೀರ್ಘವಾಗಿ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ಸಿಂದ, ಇಂಥ ಪಕ್ಷದಲ್ಲಿ ಇಂಥ ಮಹಿಳಾ ವಿರೋಧಿ ಸರ್ಕಾರ ಅಂದರೆ DK ಶಿವಕುಮಾರ್ ಅವರು ಯಾಕೆ ನಿಮಗೆ ಹೆಣ್ಮಕ್ಳು ಕಂಡ್ರಾಗಲ್ಲ? ದ್ವೇಷನ ನಿಮಗೆ? ಯಾವನ ಜ್ಯೋತಿಷಿ ಹೇಳಿದಾನ? ಯಾವ ಖಂಡಿತ ಇದೇ ಜ್ಯೋತಿಷಿಗಳ ಕೆಲಸ ಅಂದರೆ DK ಶಿವಕುಮಾರ್ ಹೇಳ್ತಾನೆ, ನೀವು ಹೆಣ್ಮಕ್ಳನ್ನ ಕ್ಯಾಬಿನೆಟ್ಟಿಗೆ ತೊಗೊಂಡ್ರೆ ನಿಮ್ಮ ಸರ್ಕಾರ ಪತನ 3 ತಿಂಗಳಿಗೆ ಅಂತ. ಯಾರು ಅಜಯ್ ಹೇಳಿದ್ರಾ? ಅಥವಾ ಅವನು ಯಾವನ RT ನಗರದಲ್ಲಿ ಹೇಳಿದ್ನ? ನಿಮ್ಮ ಅಜಯ್ ಹೇಳಿದ್ರು RT ನಗರದಲ್ಲಿ ಹೇಳಿದ್ನ? ಮೋದಿಯವರು ಹೇಳಿದ್ರಲ್ಲ, ಹೆಣ್ಮಕ್ಳು ಸಂಸತ್ತಿಗೆ ಬಂದ್ಬಿಟ್ಟು ಹೊಡೆದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಇದಕ್ಕೂ ಯಾವ ವ್ಯತ್ಯಾಸನೂ ಕಾಣಲ್ಲಪ್ಪ ನನಗೆ. ಹೆಣ್ಮಕ್ಳು ಹೊಡೆದ್ಬಿಡ್ತಾರೆ ಸಂಸತ್ತಿಗೆ ಬಂದರೆ, ಅದಕ್ಕೂ DK ಶಿವಕುಮಾರ್ ಇವತ್ತು ತೊಗೊಂಡೇ ಇರೋದಕ್ಕೂ ಏನೂ ವ್ಯತ್ಯಾಸ ಕಾಣ್ತಾ ಇಲ್ಲ. ನನಗೆ ಅನಿಸುತ್ತೆ ಖಂಡಿತವಾಗ್ಲೂ ಸಹ ಯಾವನೋ ಜ್ಯೋತಿಷ್ ಹೇಳಿರ್ತಾನೆ DK ಶಿವಕುಮಾರ್ ಅವ್ರಿಗೆ, ನೀವು ಹೆಣ್ಮಕ್ಳು ಕ್ಯಾಬಿನೆಟಿಗೆ ತೊಗೊಂಡ್ರೆ ನಿಮ್ಮ ಸರ್ಕಾರ ಬಿದೋಗುತ್ತೆ, ಪತನ ಆಗುತ್ತೆ. ಯಾವನೋ ಜ್ಯೋತಿಷಿನೇ ಹೇಳಿರ್ತಾನೆ. ಇಲ್ಲಾಂದರೆ ಸಮ ಪ್ರಮಾಣದಲ್ಲಿರುವ ಹೆಣ್ಮಕ್ಳಿಗೆ ಕೊನೆ ಪಕ್ಷ ಅರ್ಧಕ್ಕೆ ಅರ್ಧ ಬೇಡ ರೀ, ಒಂದು 5 ಜನ ಹೆಣ್ಮಕ್ಳು ಬೇಡವನ್ರಿ? 5 ಜನ ಬೇಡ ಹೆಣ್ಮಕ್ಳು? ಅದಕ್ಕೆ ಹೇಳಿದ್ವಿ, ಒಣಗೋಗಿರೋ ಮಕ್ಕಳು ಎಷ್ಟು ಜನ ನೋಡೋಕ್ಕೆ ಅಸಹ್ಯ ಆಗುತ್ತೆ. ಹೆಣ್ಮಕ್ಳಿದ್ರೆ ಒಂದು ಸ್ವಲ್ಪ ಕಳೆ ಇರುತ್ತೆ, ಅವ್ರು ಮಾತಾಡೋದು ಚೆನ್ನಾಗಿರುತ್ತೆ, ಕ್ಯಾಬಿನೆಟಲ್ಲಿ ಚೆನ್ನಾಗಿರುತ್ತೆ, ಒಂದು ತಾಯ್ತಾನೆ ಇರುತ್ತೆ. ಅದರಲ್ಲೂ ಸಹ ಆರೋಗ್ಯ ಕ್ಷೇತ್ರಕ್ಕೆ ಮಹಿಳೆಯರನ್ನೇ ಮಂತ್ರಿ ಮಾಡಬೇಕಾಗಿತ್ತು. ಇವತ್ತು ದೊಡ್ಡ ಸಮಸ್ಯೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಹೆರಿಗೆ ಆಸ್ಪತ್ರೆಗಳಲ್ಲಿ ಎಷ್ಟು ಅಸಹ್ಯವಾಗಿದ್ದಾವೆ, ಹದಗೆಟ್ಟೋಗಿದ್ದಾವೆ ಅಂದರೆ ಬಿಡಿ. ನಿಮ್ಮ ಪಕ್ಷದ ಕಾರ್ಯಕರ್ತರ ಹೋಗಿ ನೋಡ್ಬೋದಾಗಿತ್ತು. ಅಲ್ಲಿ ಎಷ್ಟು ಜನ ಬಾಣಂತಿಯರು ಸಾಯ್ತಾವ್ರೆ, ಹೆಣ್ಮಕ್ಳೇ ಹೋಗೋದು ಎಷ್ಟು ನಿಮಿಷ. ಆರೋಗ್ಯ ಮಂತ್ರಿ ಹೆಣ್ಮಕ್ಳನ್ನೇ ಮಾಡಬೇಕಾಯಿತು. ಪ್ರತಿ ವರ್ಷ ಇತ್ತು ನಮ್ಮಲ್ಲಿ ಒಂದು ವಾಡಿಕೆ, ಸಂಸ್ಕೃತಿ ಸಚಿವರನ್ನ ಹೆಣ್ಮಕ್ಳು ಮಾಡ್ಬಿಡೋದು ಅಂತ. ಈಗ ಒಬ್ಬ ಹೆಣ್ಮಕ್ಳು ಇಲ್ವಲ್ಲ. ಅದಕ್ಕೆ ಹೇಳಿದ್ದು, ನೀವು ಬರೀ ಅಲ್ಲ, ಫಸ್ಟ್ ಆಫ್ ಆಲ್ ಟಿಕೆಟ್ ಕೊಡೋಗ್ಲು ಯಾರಿಗೆ ಕೊಟ್ಟಿರ್ತಾರೆ ಇವರು? 33% ಬಗ್ಗೆ ಮಾತಾಡ್ತಾರಲ್ಲ, 33% ಕೊಟ್ಟರು ಸಹ ಬರೀ ರಾಜಕಾರಣಿಗಳ ಮಕ್ಕಳಿಗೆ ಇಲ್ಲ ಅವ್ರ ಹೆಂಡ್ತಿರಿಗೆ ಇವರು ಅಷ್ಟೇ ಕೊಟ್ಟಿರ್ತಾರೆ ವಿನಃ ಜನಸಾಮಾನ್ಯರಿಗೆ ಕೊಟ್ಟಿಲ್ಲ. ಈಗ ನೋಡಿ ಬೇಕಾರೆ ರಾಮಲಿಂಗಾರೆಡ್ಡಿ ಮಗಳು, ಆಮೇಲೆ ಮುನಿಯಪ್ಪನವ್ರ ಮಗಳು, ಮೋಟಮ್ಮನವ್ರ ಮಗಳು, ಜಾರಕಿಹೊಳಿಯವ್ರ ಮಗಳು, ಇನ್ನು ತುಂಬ ಜನ ಇದ್ರ ಹತ್ರ. ಬರೀ ಇವರೇ. ಅದು ಎಲ್ಲ ನಾನು ಹೇಳ್ತಾ ಇರೋದು ಇದೊಂದು ಪಕ್ಷ ಅಂತಲ್ಲ, ಎಲ್ಲ ಪಕ್ಷದ ಹಣೆ ಬರ. ಬಿಡಿ, JDS ಅದೇ ಕತೆ, ಎಲ್ಲ ಪಕ್ಷದೂ ಅದೇ ಥರ ಕೊಡ್ತಾ ಇರೋದು. ಆದರೆ ಜನಸಾಮಾನ್ಯರಿಗೆ ಯಾವ್ದು ಕೊಡ್ತೀರಾ? ಜನಸಾಮಾನ್ಯರಿಗಿಲ್ಲ. ಮತ್ತು ನಾನು ಕೇಳೋದು ಮೀಡಿಯಾದವರು ಅಟ್ಲೀಸ್ಟು ಬರೀ ನೀವು ಬ್ರಾಹ್ಮಣರಿಗೆ ಕೊಟ್ಟಿಲ್ಲ ಅಂತ ದೊಡ್ಡ ಸುದ್ದಿ ಮಾಡ್ತಾಯಿದ್ದೀರಾ. 28 ಮನಸ್ಸ ಇಟ್ಕೊಂಡ್ರೆ ಏನು ಕತೆ ಹೊಡಿತೀರಾ? ಮಹಿಳೆಯರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಯಾವತ್ತೂ ಕೇಳ್ತಾ ಇರೋಲ್ಲ. ಮಹಿಳೆಯರು ಓಟ್ ಬೇಡವಾ? ನಾನು ಕೊನೆಯದಾಗಿ ಎಷ್ಟು ಹೇಳೋದು, ಕರ್ನಾಟಕದ ಹೆಣ್ಮಕ್ಳು ಓಟು ಈ ಕಾಂಗ್ರೆಸ್ ಸರ್ಕಾರಕ್ಕೆ, DK ಸರ್ಕಾರಕ್ಕೆ ಬೇಡವಂತೆ. ಮತ್ತು ಸೋನಿಯಾ ಗಾಂಧಿಯವರೇ, ರಾಹುಲ್ ಗಾಂಧಿಯವರೇ, ನಿಮಗೆ ಯಾವ ನೈತಿಕತೆ ಇದೆ? 33% ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ ಅಂತ ಕೇಳೋಕ್ಕೆ ಯಾವ ನೈತಿಕತೆ ಇದೆ? ನೀವು ಹೇಳಬೇಕು. ನಮಸ್ಕಾರ.